Hip hip hooray! Second inning start. Both of them line up. Geeta team, ready start. Kabaddi, 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 kabaddi. Runner out. Cupboard, 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 cupboard. Cinco, come on, Cinco. Cinco. Cupboard, 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 cupboard. ತಂಗಿಯವ್ವ ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರ ಪಾಡಿಗೆ ಹಿಂಗೆ ಕೂತಿದ್ದಾರೆ. ನಮ್ಮನ್ನು ಬರೋಕೆ ಹೇಳಿ ಅವ್ರು ಈ ಥರ ಕಣ್ಣು ಮುಚ್ಕೊಂಡು ಕೂತಿರೋ ತಪ್ಪಲ್ವೇ ತಂಗಿಯವ್ವ, ನ್ಯಾಯವೇ? ಅಣ್ಣ, ಅವರು ಒಳಗಡೆ ಉತ್ತರ ಹುಡುಕ್ತಾ ಇದ್ದಾರೆ. ಆದರೆ ಸಮಸ್ಯೆ ಇರೋದು ಹೊರಗಡೆ ತಂಗಿಯವ್ವ. ಹಣೆ ಬರಹ ಕಾಣೋದು ಒಳಗಡೆ. ಓಹೋ ಹೋ, ಅಂದರೆ ಗುರುಜಿಗನ್ನ ಭವಿಷ್ಯ ನೋಡ್ತಾ ಇದ್ದಾರೆ. ಹೊರಗಡೆ ಉರಿಯೋ ಬೆಂಕಿಗೆ ಒಳಗಡೆಯಿಂದ ನೀರು ತಗೊಂಬರೋದು ಒಂಥರ ಚೆನ್ನಾಗಿದೆ. ಮೊದಲೇ ಕಾಲ ಕೆಟ್ಟಿದೆ, ಕೆರೆ ಕಟ್ಟೆಯಲ್ಲಿ ನೀರಿಲ್ಲ, ಇವ್ರು ನೀರು ಹೊಡ್ಕೊಂಡು ಅದೆಲ್ಲ ಹೋಗ್ತಾರೋ ದೇವರಿಗೆ ಗೊತ್ತು. ಓಹೋ, ಇವರು ಗುರೂಜಿ ಅಲ್ವಾ? ಇವ್ರು ಇಲ್ಲೆಲ್ಲ ಲೋಕಲ್ ಏರಿಯಾಕ್ಕೆಲ್ಲ ಹೋಗಲ್ಲ, ಹೋದ್ರೆ ಡೈರೆಕ್ಟ್ ಹಿಮಾಲಯ, ಅಲ್ಲಿಂದ ಬರ್ತಾ ಮಂಜು ಕಡೆ ಹೊತ್ಕೊಂಡ್ ಬರ್ತಾರೆ ಅಲ್ವ ತಂಗಿಯವ್ವ? ಅದನ್ನ ನಾವು ನೀರು ಮಾಡಿ ಇಲ್ಲಿ ಉರಿತಿರೋ ಬೆಂಕಿ ಹಾಕ್ಬಿಡೋದು, ಒಂಥರ ಎಣ್ಣೆ ಹೊಡೆಯೋ ಗ್ಲಾಸ್ಗೆ ಹಾಕ್ತಿವಲ್ಲ ಟಳಂಕ್ ಅಂತ, ಹಂಗೆ. ಮಾತಾಡಬಾರ್ದ? ಸಾರಿ, ನಾನು ಅವ್ರು ಸುಮ್ಮನಿದಾರಲ್ಲ ಅದಕ್ಕೆ ನಾನು ಮಾತಾಡ್ತಿದ್ದೀನಿ. ಯಾರಾದ್ರೂ ಒಬ್ರು ಮಾತಾಡ್ಬೇಕಲ್ಲ ತಂಗಿಯವ್ವ, ಅವ್ರು ಕಣ್ಣು ಬಿಟ್ಟು ಮಾತಾಡಕ್ಕೆ ಶುರು ಮಾಡ್ಲಿ, ನಾನು ಗಪ್ಚುಪ್. ಒಟ್ಟಲ್ಲಿ ಸೌಂಡ್ ಇರಬೇಕು ಅಷ್ಟೇ ವಿಷಯ, ಸೌಂಡೇ ಲಯ. ಅಣ್ಣ, ಗುರೂಜಿ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ನಮ್ಮನ್ನ ಇಲ್ಲಿ ಕರೆದು ನೀವೇ ಹೀಗೆ ಕಣ್ಮುಚ್ಕೊಂಡು ಕೂತ್ರೆ ಹೇಗೆ? ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಭಾನುಮತಿ ಅವರೇ. ಪರಿಹಾರ ಸಿಕ್ತಾ? ಹೇಳಿ ಗುರೂಜಿ, ಅದೇನು ಪರಿಹಾರ ಅಂತ. ನನಗೆ ಚೆನ್ನಾಗಿ ಗೊತ್ತು ನೀವು ನನ್ನ ಸಮಸ್ಯೆನ ನೀಗಿಸ್ತೀರಾ ಅಂತ. ಹಾ, ತೊಂದರೆ ನೀಗುತ್ತೆ. ಇರೋದು ಒಂದೇ ಪರಿಹಾರ, ಆದ್ರೆ ಅದಕ್ಕೆ ನೀವು ದೊಡ್ಡ ಮನ್ಸು ಮಾಡಬೇಕಾಗುತ್ತೆ. ದೊಡ್ಡ ಮನ್ಸಾ? ಹಾ, 2 ನಿಮಿಷ, ಎಲ್ಲ ವಿವರವಾಗಿ ಹೇಳ್ತೇನೆ. Cupboard, 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 cupboard,
cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard, cupboard. Kabaddi, 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 kabaddi. Runner out. Sigre. ಸಿಂಕು ನಿನ್ ದಮ್ಮಯ್ಯ ಅಂತ ಬಿಡ್ಬೇಡ ಸಿಂಕು ದಮ್ಮನ್ ಹೊಟ್ಟೆ ಕೊಡಿ ಹಿಂಗೆ Time out. Game over. Vijay team wins. ಸೋಲು ಪ್ರತಿ ಒಂದ್ರಲ್ಲೂ ಹೀಗೆ ಇರುತ್ತೆ. ತಗೊಳ್ಳಿ ಈ ಜಾತಕ. ವಿಜಯಂದ ಗುರುಜಿ. ಅಲ್ಲ, ವಿಜಯ್ ಮದುವೆ ಆಗೋ ಒಡಿಯದು. ಅಂದ್ರೆ ಗೀತಾ ಅಂದ. ಅವಳನ್ನ ನನ್ನ ಮಗ ಮದುವೆ ಆಗಬಾರ್ದು ಅಂತ ತಾನೇ ಅಣ್ಣ ನಾವಿಲ್ಲಿ ಬಂದಿರೋದು. ಅದನ್ನೇ ನಾನು ಹೇಳಕ್ ಹೊರಟಿರೋದು. ಆದಷ್ಟು ಬೇಗ ವಿಜಯನಿಗೊಂದು ಮದುವೆ ಮಾಡಿಸಿ. ವಾಟ್ ಆರ್ ಯು ಟೆಲ್ಲಿಂಗ್ ಗುರುಜಿ? ಓದೋ ವಯಸ್ಸಲ್ಲಿ ಮದುವೆ? ನಿಮಗೆ ಓದು ಬೇಕಾ ಅಥವಾ ಸಮಸ್ಯೆಗೆ ಪರಿಹಾರ ಬೇಕಾ? ಇಷ್ಟಕ್ಕೂ ಮದುವೆ ಆದ್ಮೇಲೆ ಓದಕ್ಕೆ ಯಾವ ಅಡ್ಡಿನೂ ಇಲ್ಲ. ಗುರುಜಿ ನನಗೆ ಗೊಂದಲ ಆಗ್ತಿದೆ. ಗೀತಾ ವಿಜಯನ್ ಕೈ ಹಿಡಿದು ಮದುವೆ ಆಗಿ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಹೇಳಿದ್ದು ನೀವು. ಈಗ ವಿಜಯ್ಗೆ ಮದುವೆ ಮಾಡಿಸಿ ಅಂತ ಹೇಳ್ತಾ ಇರೋದು ನೀವು. ಗೊತ್ತಿದ್ದು ಹಾವಿನ ಹುತ್ತಕ್ಕೆ ಕೈ ಹಾಕಿ ಅನ್ನೋದು ಸಮಸ್ಯೆಗೆ ಪರಿಹಾರ ಹೆಂಗಾಗತ್ತೆ ಗುರುಜಿ? ನಾನು ಮದುವೆ ಮಾಡಿಸಿ ಅಂತ ಹೇಳಿದೆ. ಗೀತಾನೇ ಕರ್ಕೊಂಬಂದು ಮದುವೆ ಮಾಡಿಸಿ ಅಂತ ಎಲ್ಲಿ ಹೇಳಿದೆ? ಅದಕ್ಕೆ ಜಾತಕನ ನಿಮ್ಮ ಕೈ ಕೊಟ್ಟಿದ್ದು. ಬೇಲಿ ದಾಟಿ ನಿಮ್ಮ ಬದುಕಲ್ಲಿ ಹೊರಟು ಬರ್ತಾರ ಹೆಣ್ಣು ಗೀತಾ. ಬರ್ದೇ ಇರೋ ಹಾಗೆ ತಡಿಬೇಕು ಅಂದ್ರೆ ಈ ಜಾತಕದ ಲೆಕ್ಕಾಚಾರ ತಕ್ಕಂತೆ ಹೆಣ್ಣನ್ನ ಹುಡುಕಿ. ಆಗ ಗೀತಾ ನಿಮ್ಮ ಮನೆ ಹೊಸಲು ತುಳಿಯಲ್ಲ, ನಿಮ್ಮ ಬದುಕಲ್ಲಿ ಬರೋಲ್ಲ.
ಈ ಜಾತಕದವಳು ನೀವು ಹೇಳ್ದಾಗೆ ಕೇಳಿಕೊಂಡು ಹೋಗೋ ಹೆಣ್ಣು, ತೊಂದರೆ ಇರೋಲ್ಲ. ಅಷ್ಟೇ ಅಲ್ಲ, ಈ ಹೆಣ್ಣು ಮದುವೆ ಆಗಿ ನಿಮ್ಮ ಮನೇಲಿದ್ರೆ ಆ ಹೆಣ್ಣು ನಿಮ್ಮ ಮನೆಗೆ ಬರೋದಕ್ಕೆ ಅವಕಾಶನೇ ಇಲ್ಲ. ದಾರಿ ಇರೋದು ಇದು ಒಂದೇ. ಆ ಹೆಣ್ಣು ಗೀತಾ ನಿಮ್ಮ ಮಗ ವಿಜಯನ ಬದುಕಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನೀವು ಈ ಕೆಲಸನ ಮಾಡಿದ್ರೆ ನಿಮಗೆ ಗೆಲುವು ಸಾಧ್ಯ. ಇಲ್ಲ, ಸೋಲು ನಿಮ್ಮನ್ನ ಹುಡ್ಕೊಂಬರೋದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ಈ ಆಪ್ಷನ್ ಬಿಟ್ಟು ಆಪ್ಷನ್ ನಂಬರ್ 2 ಅಂತ ಏನಾದರೂ ಇದೆಯಾ? ಇಲ್ಲ, ಇದು ಒಂದೇ ದಾರಿ. ಆಯ್ಕೆ ನಿಮ್ಮದು. ಗೀತಾಗೂ ಮುಂಚೆ ವಿಜಯ್ ಬದುಕಲ್ಲಿ ಇನ್ನೊಂದು ಹೆಣ್ಣು ಬರಬೇಕು. ಅವಳು ಈ ಜಾತಕದ ಒಳಗಿರಬೇಕು ಅಷ್ಟೇ. ನಾವು ಫಸ್ಟ್ ಹಾಫ್ ಅಲ್ಲಿ ಗೆಲ್ತೀವಿ ಅನ್ಕೊಂಡ್ವಿ, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಚಚ್ ಬೀಸ್ ಹಾಕ್ಬಿಟ್ರಲ್ಲ ಗೀತಾ. ಯಾಕೆ ವಿಜಯ್ ಜೀವನದಲ್ಲಿ ಎಂಟ್ರಿ ಕೊಡಕ್ ಹೋದೆ? ಎಂಟ್ರಿ ಕೊಟ್ಟಿಲ್ಲ ಕಣೆ, ಎದುರ್ಸ್ ನಿಂತಿದ್ದಾಳೆ. ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಅಂದ್ರೆ ಅರ್ಥ ಮದ್ವೆ ಆಗೋದು, ತಿಳ್ಕೊ. ಅಂದ್ರೆ ನಾನ್ ಹೇಳ್ತಿರೋದು ಅವ್ನ್ ವಿಷಯಕ್ಕೆ ಹೋಗಿ ತಪ್ಪು ಮಾಡ್ದೆ ಅಂತ. ಕಬಡ್ಡಿ ಆಡಿ ಆಡಿ ಸುಸ್ತಾಗೋಯ್ತು ಕಣ್ರೆ. ಸುಸ್ಮನೆ ಹಾಳಾಗೋಗ್ಲಿ, ನಾವ್ ಸೋತಿದೀವಿ ಕಣೆ. 5 ಪಾಯಿಂಟ್ ಅಲ್ಲಿ 1 ಪಾಯಿಂಟ್ ಹೋಯ್ತು, ಇನ್ನ 4 ಪಾಯಿಂಟ್ ಇದೆ. ಅದ್ರಲ್ಲಿ ಅವ್ರಿಗೆ 2 ಪಾಯಿಂಟ್ ಸಿಕ್ಕಿದ್ರು ಮುಗೀತು ನಿನ್ ಕತೆ. ನಿನಗೂ ಈ ಕಾಲೇಜ್ಗೂ ಋಣ ಹರಿದೋಯ್ತು. ಹಾಗಾಗಲ್ಲ, ಇನ್ನು 4 ಅವಕಾಶ ನಮಗಿದೆ. ಸದ್ಯಕ್ಕೆ ಸೋಲ್ ಶುರುವಾಗಿದೆ ಮಾತ್ರಕ್ಕೆ ಜೀವನ ಪೂರ್ತಿ ಅದ್ ನಮ್ ಜೊತೆಗಿರುತ್ತೆ ಅಂತ ಅನ್ಕೊಳ್ಳೋದು ನಮ್ ದಟ್ಟತನ. ಅವರು ಗಂಡಸ್ರು ಕಣೆ ಗೀತಾ, ಶಕ್ತಿ ಜಾಸ್ತಿ. ಹಾಗಿದ್ಮೇಲೆ ಶಕ್ತಿ ಜಾಸ್ತಿ ಇರೋರ್ ಮೇಲೆ ಮೊದಲನೇ ರೌಂಡ್ ಹೇಗೆದ್ವಿ? ಟೆಕ್ನಿಕ್ಕು ಕಣೆ. ಅದೇ ಟೆಕ್ನಿಕ್ ನ ನಾವ್ ಸೆಕೆಂಡ್ ರೌಂಡ್ಗೆ ಅಪ್ಲೈ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ನಮ್ಮಲ್ಲಿದ್ದ ಓವರ್ ಕಾನ್ಫಿಡೆನ್ಸ್ ನಮ್ಮನ್ನ ಆಳ್ತಾ ಇತ್ತು. ಮನಸ್ ಮಾಡಿದ್ರೆ ಎಂತ ಕನಸ್ ಬೇಕಾದ್ರೂ ನನ್ಸಾಗತ್ತೆ. ಛಲ ಬಿಡ್ಬೇಡಿ. ಒಂದ್ ಸೋಲು ನಮ್ ವಿಶ್ವಾಸನ ಅಲ್ಲಾಡ್ಸ್ಬಾರ್ದು. ಗೆಲ್ಲೋ ಗುರಿಗೆ ಸೋಲೆ ಮೆಟ್ಲು, ಸಾಧಿಸೋ ಸಾಧನೆಗೆ ಮನಸ್ಸೇ ತೊಟ್ಲು. ನಮ್ ಜವಾಬ್ದಾರಿ ಕಾಲೇಜ್ಗೆ ಒಂದ್ ನೆಮ್ಮದಿಯಾದ ವಾತಾವರಣ ಕೊಡೋದು. ಅದನ್ನ ಹಾಳ್ ಮಾಡ್ತಿರೋ ವಿಜಯ್ ಆರ್ಭಟಕ್ಕೆ ತಣ್ಣೀರ್ ಎರಚಬೇಕು ಅಂದ್ರೆ ನಾವು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲೇಬೇಕು. ಗೆಲ್ತೀವಿ. ಹಿಪ್ ಹಿಪ್ ಹುರ್ರೇ. ಹಿಪ್ ಹಿಪ್ ಹುರ್ರೇ. ನೋಡಿ, ಎಲ್ರಿಗೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜೋಶಲ್ಲಿರಿ. ಮುಂದಿನ ಪಂದ್ಯ ಯಾವ್ದು? 200 ಮೀಟರ್ಸ್ ರನ್ನಿಂಗ್ ರೇಸ್. ಓಡೋ ಕಾಲ್ ವೇಗಕ್ಕೆ ಹುಡುಗರ್ ಗುಂಪು ಹಿಂದೆ ಬೀಳೋದು ಗ್ಯಾರಂಟಿ. ವಿಶ್ವಾಸ ಇಟ್ಕೊಂಡ್ ಬನ್ನಿ. ಕಾನ್ಫಿಡೆನ್ಸ್ ಜೊತೆಗಿದ್ರೆ ನಾವ್ ಅರ್ಧ ಪಂದ್ಯ ಆಡೋಕ್ ಮುಂಚೆನೆ ಗೆದ್ದಿರ್ತೀವಿ. ಕಮಾನ್, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. ಇದೇ ಥರ ಇದೇ ಅಳತೆದ್ದು ಗುರೂಜಿದೊಂದು ಫೋಟೋ ಮಾಡ್ಕೊಂಬಂದು ಇಲ್ಲೇ ನೇತಾಕ್ಬಿಡ್ಬೇಕು. ಯಾಕೆ? ಇಷ್ಟಕ್ಕೂ ನಿಂಗೆ ತೊಂದರೆ ಅಂತ ತರ್ತಿರೋರು ಇವರಿಬ್ಬರೇ. ಆ ದೇವಮಾನವ ಹೇಳ್ತಾನೆ, ಈ ಆದಿಮಾನವ ತರ್ತಾನೆ.
ಅಣ್ಣ, ಗುರೂಜಿ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡು. ಅಯ್ಯೋ ಸುಮ್ಮನಿರು ತಂಗ್ಯವ, ಇಷ್ಟಕ್ಕೂ ನೀನೇ ದೇವರು ಅಂತ ಗುರುಜಿ ಹತ್ರ ನೀನೇ ಏನಕ್ಕೆ ಹೋಗ್ತೀಯ ಹೇಳು? ಬಂದಿರೋ ಸಮಸ್ಯೆಗೆ ಮನಸ್ಸಿಗೆ ಒಂಚೂರು ಸಮಾಧಾನ ತಂದ್ಕೊಳ್ಳೋಣ ಅಂತ, ಕರೆಕ್ಟ್ ತಾನೆ? ಆಯಪ್ಪ ಸಮಾಧಾನಕ್ಕೆ ಸಮಾಧಿ ಕಟ್ಟಿ ಕಳಿಸ್ತಾನೆ. ಏನ್ ಹೇಳ್ತಾ ಇದೀಯ ನೀನು? ಮತ್ತಿನ್ನೇನ್ ತಂಗ್ಯವ, ಕರೆಯೋದು, ತಲೆ ಮೇಲೆ ಒಂದಿಷ್ಟು ಟೆನ್ಷನ್ ಇಟ್ಟು ಕಳಿಸೋದು. ಇನ್ನು 4 ಸಾರಿ ನಾವಲ್ಲಿ ಹೋದ್ರೆ ಆಯಪ್ಪ ಕೊಡೋ ಟೆನ್ಷನ್ಗೆ ಆಯಪ್ಪನ ತಲೆನೂ ನಮ್ಮ ತಲೆನೂ ಸೇಮ್ ಆಗೋಗುತ್ತೆ. ನಂಗೆ ಆ ಮನುಷ್ಯ ಇಷ್ಟ ಆಗಲಿಲ್ಲ ತಂಗ್ಯವ. ನೋಡು, ನೀನು ನನ್ನ ಮಾತು ಕೇಳೋದಾದ್ರೆ ನಾನೊಂದು ಮಾತು ಹೇಳ್ತೀನಿ ನಿಂಗೆ. ಫಸ್ಟ್ ನೀನು ಮಾಡಬಹುದಾದ ಒಂದು ಒಳ್ಳೆ ಕೆಲಸ ಅಂತಂದ್ರೆ ನಿನ್ನ ಗುರುಜಿನ ಚೇಂಜ್ ಮಾಡು. ಅಣ್ಣ, ನನ್ನ ಬದುಕು ಬದಲಾಗಿರೋದು ಅವ್ರು ಹೇಳಿರೋ ಭವಿಷ್ಯದಿಂದ. ಇವತ್ತು ನಿಮ್ಮ ಬಾವಾಜಿ ಕೈ ಹಿಡಿದು ಅವ್ರ ಹೆಂಡತಿಯಾಗಿ ಈ ಸ್ಥಾನ ದಕ್ಕಿರೋದು ಅವ್ರ ಮುನ್ನೋಟದಿಂದ. ಇರಬಹುದು ತಂಗ್ಯವ, ಆದ್ರೆ ಯಾವಳೋ ಒಬ್ಳು ಹಳೇ ಜನ್ಮದ ದ್ವೇಷ ಇಟ್ಕೊಂಡು ಈ ಜನ್ಮದಲ್ಲಿ ನಿನ್ನ ಅಡ್ರೆಸ್ ಹುಡ್ಕೊಂಡು ಬಂದು ನಿಂಗೆ ಹೊಡಿತಾಳ ಅಂತಂದ್ರೆ ಇದೆ ನಾನ್ ಸೆನ್ಸ್ ತಂಗ್ಯವ. ಸೆನ್ಸ್ ಬೆಳೆಸ್ಕೋ, ಸೈನ್ಸ್ ಎಲ್ಲೋ ಇದೆ. ಅಣ್ಣ, ನನ್ನ ಜೀವನದಲ್ಲಿ ಅವ್ರು ಹೇಳಿದ್ದೆಲ್ಲ ನಡೆದಿದೆ. ನಿನ್ನ ವಿಷಯಕ್ಕೆ ಬರಲ್ಲ. ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಆಯ್ತಾ? ಕಂಡ್ರೆ ಉರಿ ಅವನಿಗೆ ಎಲ್ಲ ನನ್ನೇ ಎಕ್ಸಾಂಪಲ್ ಕೊಡಿ ನೀವು. ಅಣ್ಣ, ಗೀತಾ ವಿಜಯ್ ಹೆಂಡತಿಯಾಗಿ ನನ್ನ ಸೊಸೆಯಾಗಿ ನನ್ನ ಬದುಕಲ್ ಬಂದು ನನ್ನ ಅಸ್ತಿತ್ವನ ಹಾಳು ಮಾಡೋದನ್ನ ತಡೆಯೋದಕ್ಕೆ ಗುರುಜಿ ತೋರಿಸಿರೋ ದಾರಿ ಇದು. ಹಾಗಂತ ಗೀತಾಳಿನ ತಪ್ಪಿಸ್ಕೊಳ್ಳೋಕೋಸ್ಕರ ನಿನ್ನ ಮಗನ್ಗೆ ಈ ಜಾತಕದ ಹುಡುಗಿನ ತಂದು ಗಂಟು ಹಾಕ್ತೀಯ ತಂಗಿಯವ? ಇಟ್ಸ್ ಸಿಂಪಲ್. ವಿಜಿ ಬೇರೆ ಯಾರನ್ನೇ ಮದುವೆ ಆದ್ರೂ ನನಗೆ ಗೀತಾ ಕಡೆಯಿಂದ ತೊಂದರೆ ಬರಲ್ಲ. ಅವಳು ನನ್ನನ್ನ ಗೆಲ್ಲೋದಕ್ಕಾಗಲ್ಲ. ಮುಳ್ಳೆ ಇಲ್ಲ ಅಂದ್ಮೇಲೆ ಚುಚ್ಚೋ ಪ್ರಶ್ನೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಅಣ್ಣ? ಆ ಗೀತಾ ವಿಜಿ ಕೈ ಹಿಡಿದು ನನಗೆ ತೊಂದರೆ ಕೊಡೋದಕ್ಕೂ ಮುಂಚೆ ವಿಜಿ ಗುರುಜಿ ಕೊಟ್ಟಿರೋ ಜಾತಕದ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿರ್ಬೇಕು. ಗೀತಾ ಬರೋ ದಾರಿಲೇ ಮುಗ್ಗರ್ಸ್ ಬಿದ್ದು ಕಾಲು ಮುರಿದಿರ್ಬೇಕು. ಈಗ ಮೈನವರೇಳಿಸುವ ಓಟದ ಸ್ಪರ್ಧೆ 200 ಮೀಟರ್ ರನ್ನಿಂಗ್ ರೇಸ್. ಗುರಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ. ಈ ಆಟನು ನಮ್ದೇ. ಕಬಡ್ಡಿಲಿ ಹೇಗೋ ಗೆದ್ಬಿಟ್ರಿ. ಅದೃಷ್ಟ ನಿಮ್ ಕಡೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಾಸ್ತಿ ಮೆರೆಯೋದೇನ್ ಬೇಕಾಗಿಲ್ಲ. ಏಯ್, ಅದನ್ನ ಅದೃಷ್ಟ ಅನ್ನಲ್ಲ, ತಾಕತ್ತು ಅಂತಾರ. ಸುಮ್ನೆ ಆಟ ಆಡಿ ಯಾಕೆ ಸೋಲ್ತೀರಾ? ನೆಮ್ಮದಿಯಾಗಿ ಸೋಲನ್ನಪ್ಕೊಂಡು ಹೊರಟು ಬಿಡಿ. ಸುಮ್ನೆ ಟೈಮ್ ಏನಕ್ಕೆ ವೇಸ್ಟ್ ಮಾಡ್ತಿದ್ದೀರಾ? ಮಾತು ಪಂದ್ಯ ಮುಗಿದಾದ್ಮೇಲೆ ಬರ್ಲಿ. ಕಬಡ್ಡಿಯಲ್ಲಿ ಏನ್ ರಿಸಲ್ಟ್ ಬಂತ? ಇಲ್ಲೂ ಅದೇ ಬರೋದು. ಹಲೋ ಸರ್, ಕಬಡ್ಡಿ ಗಂಡಸಾಟ ಗೆದ್ಬಿಟ್ರಿ. ಇದು ರನ್ನಿಂಗ್ ರೇಸು. ಗೀತಾನ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ. ಹಲೋ, ನಿಮ್ ಗೀತಾ ಬರೋದು ಸೈಕಲ್ ನಲ್ಲಿ, ನಮ್ ವಿಜಿ ಬರೋದು 36 ಲಕ್ಷ ರೂಪಾಯಿ ಮೋಟಾರ್ ಬೈಕ್ ನಲ್ಲಿ. ಸ್ವಲ್ಪ ಸ್ಪೀಡ್ ಜಾಸ್ತಿ. ಬೈಕು ಗಾಳಿಪಟ ಆದ್ರೆ ಸೈಕಲ್ ಧೂಳಿಪಟ ಆಗುತ್ತೆ. ಅತಿ ಬೇಗ ತಿದ್ದಿ ಬೇಗ ಅನ್ನೋ ಮಾತೇ ಇದೆ. ಲಕ್ಷಾಂತರ ರೂಪಾಯಿ ಬೈಕಲ್ಲಿ ಬಂದ್ರು, ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಬಂದ್ರು, ಟ್ರ್ಯಾಕ್ ಮೇಲೆ ಓಡಾಡ್ಬೇಕಾಗಿರೋದು ಕಾಲು. ಸೈಕಲ್ ತುಳ್ದು ನಮ್ ಗೀತನ್ ಕಾಲು ಕಬ್ನ ತರ ಆಗಿದೆ. ಕಬ್ಬಣಕ್ಕೆ ಭಾರ ಜಾಸ್ತಿ, ಕದ್ಲಲ್ಲ. ಕೂತ್ ಜಾಗದಿಂದ ಅಲ್ಲಾಡ್ದೆ ಇರಕ್ಕೆ ನಾನ್ ಸಿಂಕು ಸುಮ್ನೆ ಇರು. ನಿಗಾ ಮಾತಿನ ಕಡೆ ಅಲ್ಲ,
ಗುರಿ ಕಡೆ ಇರಬೇಕು.